ಬಳಿರ್ದೇ ಗಾನ 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 ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ ದೇವದೇವರ ದೇವ ದೇವನಲ್ಲವೋ ದೇವದೇವರ ದೇವ ದೇವನಲ್ಲವೋ ಓ ದೇವದೇವರ ದೇವನಲ್ಲವೋ ದೇವದೇವರ ದೇವ ದೇವನಲ್ಲವೋ ಓ ದೇವದೇವರ ದೇವನಲ್ಲವೋ ಓ ದೇವದೇವರ ದೇವನಲ್ಲವೋ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಧರೆಯ ಬಾರವ ಹರಿಸಲೆಂದು ಧರೆಯ ಬಾರವ ಹರಿಸಲೆಂದವ ತರಣ ಕೈದಿಗ ಪರಮ ಪುರುಷನು ಅವತರಣ ಕೈದಿಗ ಪರಮ ಪುರುಷನು ವಿರಚಿಸಿದ ಗುರು ಸೇವೆ ವತ್ಸರ ಉರುಳೆ ಕೆಲವು ವಿರಚಿಸಿದ ಗುರು ಸೇವೆ ವತ್ಸರ ಉರುಳೆ ಕೆಲವು ಆ ವಿರಚಿಸಿದ ಗುರು ಸೇವೆ ವತ್ಸರ ಉರುಳೆ ಕೆಲವು ಆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದಕ್ಕಾಗಿ ಸಾಂದೀಪನಿ ಮಹರ್ಷಿಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು 64 ದಿನಗಳಲ್ಲಿ 64 ವಿದ್ಯೆಯನ್ನು ಕಲಿತವು. ವಿದ್ಯೆಯನ್ನು ಕಲಿತರೆ ಮಾತ್ರ ಸಾಲದು, ಗುರುದಕ್ಷಿಣೆಯನ್ನು ಒಪ್ಪಿಸಬೇಕು ಎನ್ನುವ ಕಾರಣಕ್ಕಾಗಿ ಅವರ ಮ್ಲಾನ ವದನವನ್ನು ಕಂಡು ಏನಾಯ್ತು ಅಂತ ಕೇಳಿದಾಗ ಹೇಳಿದ್ರಲ್ಲ, ಹೋದ ವರುಷ ಎಳ್ಳು ಅಮಾವಾಸ್ಯೆಯ ದಿನ ತನ್ನ ಮಗನಾಗಿರುವಂತಹ ಪುನರ್ದತ್ತನನ್ನ ನಾನು ಕಳೆದುಕೊಂಡೆ. ಭರವಸೆ ಮಾತನ್ನ ಕೊಟ್ಟೆ, ನಿಮ್ಮ ಮಗ ಎಲ್ಲೇ ಇರಲಿ ಅವನನ್ನ ಕರೆತರುವಂತಹ ಹೊಣೆಗಾರಿಕೆ ನನಗಿರಲಿ. ಭರವಸೆ ಮಾತನ್ನ ಕೊಟ್ಟು ಅಪಹರಿಸಿದಂತಹ ಪಂಚಜನನನ್ನ ಹೋಗಿ ಕಂಡು ಅವನನ್ನ ಕೊಂದು ಅವನೇ ಹೇಳಿದ ಹಾಗೆ ವೈವಸ್ವತಪುರದ ಅಧಿಕಾರಿ ಆಗಿರುವಂತಹ ಮೃತ್ಯು ಮಾಲಿನಿಯನ್ನು ಭೇಟಿಯಾಗುವುದಕ್ಕಾಗಿ ಇಲ್ಲಿಯವರೆಗಾಗಿ ಬಂದವ ನಾನು. ನಾಳೆಯ ದಿವಸ ಓಲಗದಲ್ಲಿ ಅವಕಾಶ ಉಂಟು ಅಂತ ಹೇಳಿದ್ದಾರೆ. ಇವತ್ತು ವಿಶ್ರಾಂತಿಗಾಗಿ ಭವನವನ್ನು ಸೂಚಿಸಿದ್ದಾರೆ. ಇದೆ ಅಲ್ವಾ, ವ್ಯವಸ್ಥೆ ಎಲ್ಲ ಒಳ್ಳೆಯದೇ ಉಂಟು. ಇಲ್ಲ ಮೃತ್ಯು ಮಾಲಿನಿ ತನುಜಯ ಸಿಗೆ ಮೃತ್ಯು ಮಾಲಿನಿ ತನುಜೆ ಅಸಿಗೆಯು ಚಿತ್ತ ಜನ ಶೋಕ ನಾಗ ಕನ್ನಿಗೆ ಚಿತ್ತ ಜನ ಶೋಕ ನಾಗ ಕನ್ನಿಗೆ ಮೊತ್ತದೊಳಗತಿ ಚಲುವೆ ತನ್ನಯ ಚಿತ್ತದಲ್ಲಿ ಮೊತ್ತದೊಳಗತಿ ಚಲುವೆ ತನ್ನಯ ಚಿತ್ತದಲ್ಲಿ
ಮೊತ್ತದೊಳಗತಿ ಚೆಲುವೆ ತನ್ನಯ ಚಿತ್ತದಲ್ಲಿ ಕೃಷ್ಣ ನಮ್ಮ ನಾಡಿನವರೆಗಾಗಿ ಬಂದಿದ್ದಾನೆ ಎನ್ನುವುದನ್ನು ಕೇಳಿ ಪರಮ ಸಂತಸವನ್ನು ಅನುಭವಿಸ್ತಾ ಇದ್ದೇನೆ. ನಮ್ಮದೇ ವಿಶ್ರಾಂತಿ ಧಾಮದಲ್ಲಿ ತಂಗಿದ್ದಾನಂತೆ. ಈ ಸಮಯವನ್ನು ಕಳೆದುಕೊಂಡೆ ಅಂತ ಆದರೆ ಮತ್ತು ಕೃಷ್ಣನನ್ನು ನೋಡುವಂತಹ ಅವಕಾಶ ನನ್ನ ಬದುಕಿನಲ್ಲಿ ದೊರಕಿತೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಈ ಕ್ಷಣವೇ ಕೃಷ್ಣನಿರುವಲ್ಲಿಗೆ ಹೋಗಿ ಆತನನ್ನು ಒಮ್ಮೆ ಕಣ್ತುಂಬಿಕೊಳ್ತೇನಂತೆ. ಎಲ್ಲಿದ್ದಾನೆ? ಅರೆ ನಿಮೀಲಿತ ನೇತ್ರ ಅರೆ ನಿಮೀಲಿತ ನೇತ್ರ ಶಶಿಘಾಸ ಬೀರುತಿಗ ಶಶಿಘಾಸ ಬೀರುತಿಗ ಅರೆ ಬಿರಿದ ಚಂದುಟಿಯು ಅರೆ ಬಿರಿದ ಚಂದುಟಿಯು ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ಹರಿಯು ನಿದ್ರಾಯೋಗ ವಶವಿರಲು ಹರಿಯು ನಿದ್ರಾಯೋಗ ವಶವಿರಲು ಮೋಗ ಪರವಶದೋಳ್ ಹಸಿಕೆ ಮೋಗ ಪರವಶದೋಳ್ ಹಸಿಕೆ ಕಂಡಳಾಗ ಮಾರ ಜನಕನ ಮೋಗ ಪರವಶದೊಳಸಿಗಿ ಕಂಡಳಾಗ ಮಾರ ಜನಕನ ಆ ಕಂಡಳಾಗ ಮಾರ ಜನಕನ ಕಂಡಳಾಗ 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 ಮಾರ ಜನಕನ ಕಂಡಳಾಗ 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 ಮಾರ ಜನಕನ ಕಂಡು ಮೋದವಗೊಂಡು ಕಂಡು ಮೋದವಗೊಂಡು ಪುಳಕವಾಯ್ತು ತನುಮನ ಕಂಡು ಮೋದವಗೊಂಡು ಕಂಡು ಮೋದವಗೊಂಡು ಕಂಡು ಮೋದವಗೊಂಡು ಪುಳಕವಾಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನುಮನ ಕಂಡು ಮುದವಗೊಂಡು ಪುಳಕ ಆಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಆ ಆ ಆ
ದಿನ್ನ ನಾದ್ರ ದಿನ್ನ ನಾದ್ರ ದಿನ್ನ ಧೀ ನಾದ್ರ ದಿನ್ನ ನಾದ್ರ ದಿನ್ನ ನಾದ್ರ ದಿನ್ನ ತೈ ದಿನ್ನ ನಾದ್ರ ದಿನ್ನ ಧೀ ದಿನ್ನ ನಾದ್ರ ದಿನ್ನ ತೈ ನಾದ್ರ ದಿನ್ನ ನಾದ್ರ ದಿನ್ನ ನಾದ್ರ ದಿನ್ನ ದಿನ್ನ ತೈ ಪುಂಡರೀಕ ನೇತ್ರ ನಿಂತು ಪುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಪುಂಡರೀಕ ನೇತ್ರ ನಿಂತು ಪುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಗಂಡನಗನು ತನಗೆ ಗಂಡನಗನು ತನಗೆ ಸ್ಮರನು ಪುಂಡತನದೋಳಂಬನೆಸೆವಾ ಸ್ಮರನು ಪುಂಡತನದೋಳ್ ಅಂಬನೆಸೆವ ಪುಂಡತನದೋಳ್ ಅಂಬನೆಸೆವ ಪುಂಡತನದೋಳ್ ಅಂಬನೆಸೆವ ಕಂಡು ಸಹಿಸಲೆಂತು ನಾನು ಕಂಡು ಸಹಿಸಲೆಂತು ನಾನು ಪುಂಡರೀಕ ನೇತ್ರನೆಂತು ಗಂಡ ನಾನು ತನಗೆ ಸ್ಮರನು ಪುಂಡತನದೊಳಂಬನೆಸುವ ಕಂಡು ಸಹಿಸಲೆಂತು ನಾನು ಸ್ಮರನು ಪುಂಡತನದೊಳ್ ಅಂಬನೆಸೆವ ಸ್ಮರನು ಪುಂಡತನದೊಳಂಬನೆಸೆವ ಕಂಡು ಸಹಿಸಲೆಂತು ನಾನು ಕಂಡು ಸಹಿಸಲೆಂತು ನಾನು ಕಂಡಳಾಗ ಮಾರ ಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ಹನುಮನ ಆ ಆ ಆ ಪುಂಡರೀಕ ನೇತ್ರನೆಂತು ಗಂಡನಗನು ತನಗೆ ಗಂಡನಗನು ತನಗೆ ಸ್ಮರನು ಪುಂಡತನದೊಳಂಬನೆಸೆವ ಸ್ಮರನು ಪುಂಡತನದೊಳಂಬನೆಸೆವ ಕಂಡು ಸಹಿಸಲೆಂತು ನಾನು ಕಂಡು ಸಹಿಸಲೆಂತು ನಾನು ಆ ಆ ಆ ಆ ಮುದವಗೊಂಡು ಪುಳಕವಾಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಆ ಆ
ದಿನದಿ ತದೊಂದದಿ ಕುತಕ ತಯ್ಯ ತಯ್ಯ ದಿನ ತದೊಂದದಿ ಕುತಾದೆ ತದೊಂದದಿ ಕುತಕ ತಯ್ಯ ತಯ್ಯ ದಿನ ತದೊಂದದಿ ಕುತಾದೆ ತಾದಿ ತಾತೈ ತಾದಿ ತಾತೈ ತಾದಿ ತಾತೈ ತಾದಿ ರಾಶಿ. ಎಂತಹ ಸೌಂದರ್ಯವಿದು! ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಸೌಂದರ್ಯ ಎನ್ನುವುದು ಹೊರಕಸೂಸಲ್ಪಡುವುದು ಅದು ಕಣ್ಣಿನಿಂದ. ಆದರೆ ನನ್ನ ಕೃಷ್ಣನ ಅಂದವನ್ನ ನೋಡಿ ಸ್ವಾಮಿ, ಅರೆ ನಿಮೀಲಿತ ನೇತ್ರನಾಗಿ ನಿದ್ರಿಸುತ್ತಾ ಇದ್ದಾನೆ. ಆದರೂ ಕಣ್ಣಿನ ಕಾಂತಿ ಎನ್ನುವುದು ಕಡಿಮೆ ಆಗಲಿಲ್ಲ. ಮುಖದಲ್ಲಿ ಕೋಟಿ ಸೂರ್ಯ ಪ್ರಭೆ ಎನ್ನುವುದು ಪ್ರಕಾಶಿಸ್ತಾ ಇದೆ. ಆಹಾ, ನಾನೆಷ್ಟು ಭಾಗ್ಯವತಿ ಅಂತ ನನಗೆ ಅನ್ನಿಸ್ತಾ ಇರುವುದು. ಎಲ್ಲಿಯೋ ಇದ್ದ ನಾನು, ಇನ್ನೆಲ್ಲಿಯೋ ಇದ್ದಂತಹ ನನ್ನ ಆರಾಧ್ಯ ಮೂರ್ತಿ ಕೃಷ್ಣ ಅವನನ್ನು ನೋಡುವ ಕನಸನ್ನ ಕಂಡಿದ್ದೆ ಹೊರತು ಇದು ವಾಸ್ತವಕ್ಕೆ ಬರ್ತದೆ, ನನಸಾಗ್ತದೆ ಎನ್ನುವ ಹಾಗೆ ನಾನು ಅಂದುಕೊಂಡವಳಲ್ಲ. ಆದರೆ ಯೋಗವೋ ಭಾಗ್ಯವೋ ಎನ್ನುವ ಹಾಗೆ ನಮ್ಮ ನಾಡಿನವರೆಗೆ ಶ್ರೀಪಾದ ಎನ್ನುವುದು ಚಿತ್ತೈಸಿದೆ. ಆಹಾ ಆಹಾ, ಕೇವಲ ನೋಡಿಕೊಂಡ್ರೆ ಸಾಕಾದಿತ್ತ ಸ್ವಾಮಿ. ಸಿಕ್ಕಿದ ಅವಕಾಶದಲ್ಲಿ ಮಾತಾಡಬೇಕೋ ಬೇಡವೋ? ಮಾತಾಡಬೇಕು ಅಂತಾದ್ರೆ ಕೃಷ್ಣನನ್ನ ಹೋಗಿ ಸರಿ ಅಲ್ಲ. ಇದು ಸಂಸ್ಕಾರವಾ? ಅಲ್ಲವೇ ಅಲ್ಲ. ಸಂಸ್ಕಾರ ಎನ್ನುವುದು ಹೇಗೆ? ಪರಪುರುಷ ನಿದ್ರಿಸುತ್ತಾ ಇರುವಾಗ ಏಕಾಏಕಿಯಾಗಿ ಹೋಗಿ ಹೆಣ್ಣೋರ್ವಳು ಎಬ್ಬಿಸಿದಳು ಅಂತಾದರೆ ಅದು ಸಂಸ್ಕಾರ ಆಗುವುದಿಲ್ಲ. ಮಲಗಿರುವಂಥವರನ್ನ ಮುಟ್ಟದೆಯೇ, ಅವರಿಗೆ ಬಹಳ ತೊಂದರೆ ಕೊಡದೆಯೇ ಎಬ್ಬಿಸುವ ಪ್ರಯತ್ನ ಮಾಡಿದರೆ ಅದು ಕನಿಷ್ಠ ಮಟ್ಟದ ಸಂಸ್ಕಾರವಾದರೂ ಆಗುತ್ತದೆ. ಮಲಗಿದವರನ್ನು ಎಬ್ಬಿಸುವುದೇ ತಪ್ಪು. ಅದರಲ್ಲಿಯೂ ಹೋಗಿ ಮೈಕೈಯನ್ನು ಮುಟ್ಟಿ ಎಬ್ಬಿಸಿದೆ ಅಂತಾದರೆ ಬೇಡ. ಹಾಗಂತ ಕೇಳಿದ್ದೇವೆ ನಾವು. ಗಾನ ನೃತ್ಯಗಳಿಗೆ ಕೃಷ್ಣ ಮನಸೋಲುವವನಂತೆ. ಹಾಗಾದ್ರೆ ನನಗೆ ತಿಳಿದಿರುವಷ್ಟು ಗಾಯನ ನರ್ತನದೊಂದಿಗೆ ಎಬ್ಬಿಸುವ ಪ್ರಯತ್ನವನ್ನ ಮಾಡ್ತೇನೆ. ಹೇಗೆ? ಸರಿ ಸರಿ ಸರಿ, ಇದೇ ಸರಿ, ಇದೇ ಸರಿ. ಮುರಳಿ ಮೋಗನ ಬಾ, ಮುರಳಿ ಮೋಗನ ಬಾಗ, ಮನಸ್ಸು ಮರಳಿದೆ ನಗುತ್ತಲಿ ಬಾ, ಮನಸ್ಸು ಮರಳಿದೆ ನಗುತ್ತಲಿ ಬಾಬಾ, ನಗುತ್ತಲಿ ಬಾಗ, ಮುರಳಿ ಮೋಗನ ಬಾ, ಮುರಳಿ ಮೋಗನ ಬಾ, ಮನಸ್ಸು ಅರಳಿದೆ ನಗುತ್ತಲಿ ಬಾ, ಮುರಳಿ ಮೋಗನ ಬಾ, ಮನಸ್ಸು ಮರಳಿದೆ ನಗುತ್ತಲಿ ಬಾ, ಮನಸ್ಸು ಮರಳಿದೆ ನಗುತ್ತಲಿ ಬಾ, ಮನಸ್ಸು ಮರಳಿದೆ ನಗುತ್ತಲಿ ಬಾ. ವರಸವಿ ಮಧುವನು ಹೀರಲು ಗಂಗದ, ವರಸವಿ ಮಧುವನು, ವರಸವಿ ಮಧುವನು, ವರಸವಿ ಮಧುವನು ಹೀರಲು ಗಂಗದ, ಬರವನು ಕಾದಿದ ತರಗರಗೊಂಡಿದೆ, ರಂಗದ ಬರವನು ಕಾದಿದೆ ತರಗರಗೊಂಡಿದೆ. ಮುರಳಿ ಮೋಗನವ, ಮುರಳಿ ಮೋಗನವ, ಮನಸ್ಸು ಮರಳಿದೆ ನಗುತ್ತಲಿ ಬಾ, ಮನಸ್ಸು ಮರಳಿದೆ ನಗುತ್ತಲಿ ಬಾ. ಪುನ್ನಾಗದಿಂಚರಕ್ಕೆ ಪಣಿಯುವ ಶವಪ್ಪಂತೆ, ಪುನ್ನಾಗದಿಂಚರಕ್ಕೆ ಪಣಿಯುವ ಶವಪ್ಪಂತೆ,
ಪನ್ನಗಾರಿ ಧ್ವಜನು ನಿದ್ರೆಯನು ತಿಳಿದೆದ್ದು ಪನ್ನಗಾರಿ ಧ್ವಜನು ನಿದ್ರೆಯನು ತಿಳಿದೆದ್ದು ಪನ್ನಗ ಸುವೇಣಿ ಪನ್ನಗ ಕನ್ನಿಕೆಯ ಕಂಡು ಪನ್ನಗ ಸುವೇಣಿ ಪನ್ನಗ ಕನ್ನಿಕೆಯ ಕಂಡು ಸನ್ನುತಾಂಗನು ನುಡಿಸಿದ ಯಾರ ನೀನು ಭುವನ ಮೋಗಿನಿ ಯಾರ ನೀನು ಯಾರ ನೀನು ಯಾರ ನೀನು ಯಾರ ನೀನು ಭುವನ ಮೋಗಿನಿ ಯಾರ ನೀನು ಯಾರ ನೀನು ಭುವನ ಮೋಗಿನಿ ಭುವನ ಮೋಗಿನಿ ಭುವನ ಮೋಗಿನಿ ಯಾರ ನೀನು ಯಾರ ನೀನು ಯಾರ ನೀನು ಭುವನ ಮೋಗಿನಿ ಭುವನ ಮೋಗಿನಿ ಭುವನ ಮೋಗಿನಿ ಯಾರ ನೀನು ಭುವನ ಮೋಗಿನಿ ಭುವನ ಮೋಗಿನಿ ಭುವನ ಮೋಗಿನಿ ಭುವನ ಮೋಗಿನಿ ಪೇಳು ಸುರರ ನಾರಿಯೇನೆ ಚಲುವಿನ ಖಣಿ ಪೇಳು ಸುರರ ಪೇಳು ಸುರರ ಪೇಳು ಸುರರ ಪೇಳು ಸುರರ ನಾರಿಯೇನೆ ಸುರರ ನಾರಿಯೇನೆ ಸುರರ ನಾರಿಯೇನೆ ಚಲುವಿನ ಖಣಿ ಪೇಳು ಸುರರ ನಾರಿಯೇನೆ ಸುರರ ನಾರಿಯೇನೆ ಪೇಳು ಸುರರ ನಾರಿಯೇನೆ ಚಲುವಿನ ಖಣಿ ಯಾರೇ ಭುವನ ಮೋಗಿನಿ ಯಾರೇ ಚಲುವಿನ ಖಣಿ ಯಾರೇ ನೀನು ಭುವನ ಮೋಗಿನಿ ಪೇಳು ಸುರರ ನಾರಿಯೇನೆ ಚಲುವಿನ ಖಣಿ ಪೇಳು ಸುರರ ನಾರಿಯೇನೆ ಚಲುವಿನ ಖಣಿ ಯಾರೇ ಭುವನ ಮೋಗಿನಿ ಯಾರೇ ಚಲುವಿನ ಖಣಿ ಯಾರೇ ಭುವನ ಮೋಗಿನಿ ಆ ಆ ಪೇಳು ಸುರರ ನಾರಿಯೇನೆ ಚಲುವಿನ ಖಣಿ ನೀರೆ ನಾನು ನಿದ್ರಾ ಬನಿತೆ ಸೀರೆ ಸೆರಗ ಮನೆಯೊಳಿಸಿ ತತ್ತೋಂ ಪ್ರತಿ ಕುತಕತೆ ದಿತ್ತ ಗಿಡಕತೆ ತತ್ತೋಂ ಪ್ರತಿ ಕುತಕತೆ ನೀರೆ ನಾನು
ನಿದ್ರಾವನಿದೆ ಸೀರೆ ಸೆರಗ ಮರೆಯೊಳಿರ್ದೆ ಸೀರೆ ಸೆರಗ ಮರೆಯೊಳಿರ್ದೆ ನೀರೆ ನಾನು ನಿದ್ರಾವನಿದೆ ಸೀರೆ ಸೆರಗ ಮರೆಯೊಳಿರ್ದೆ ಸೀರೆ ಸೆರಗ ಮರೆಯೊಳಿರ್ದೆ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ತೆನ್ನ ಮನವ ವಾರಿಜಾಕ್ಷಿ 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 ಗಾನ ನೃತ್ಯ ಗಾನ ನೃತ್ಯ ಗಾನ 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 ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಸೂರೆಗೊಂಡು ತೆನ್ನ ಮನವ ವಾರಿಜಾಕ್ಷಿ 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 ಗಾನ 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 ನೃತ್ಯ 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 ಗಾನ ನೃತ್ಯ ಸೂರೆಗೊಂಡು ದೆನ್ನ ಮನವ ನೀರೆ ನಾನು ನಿದ್ರಾವನಿದೆ ಸೀರೆ ಸೆರಗ ಮರೆಯೊಳಿರ್ದೆ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ದೆನ್ನ ಮನವ ವಾರಿಜಾಕ್ಷಿ ಗಾನ ನೃತ್ಯ ಸೂರೆಗೊಂಡು ದೆನ್ನ ಮನವ ಯಾರೆ ನೀನು ಭುವನ ಮೋಗಿನಿ ಬೀಳು ಸುರರ ನಾರಿಯೇನೆ ಬೀಳು ಸುರರ ನಾರಿಯೇನೆ ಬೇಳು ಸುರರ ನಾರಿಯೇನೆ ಚಲುವಿನ ಕಡಿ ಯಾರೇ ಭುವನ ಮೋಗಿನಿ ಯಾರೇ ಚಲುವಿನ ಕಡಿ ಆ ಆ ಆ ನೀರೆ ನಾನು ನಿದ್ರಾವನಿದೆ ಸೀರೆ ಸೆರಗ ಮರೆಯೊಳಿರ್ದೆ ಸೀರೆ ಸೆರಗ ಮರೆಯೊಳಿರ್ದೆ ಸೀರೆ ಸೆರಗ ಮರೆಯೊಳಿರ್ದೆ ವಾರಿಜಾಕ್ಷಿ ಗಾನ ನೃತ್ಯ ವಾರಿಜಾಕ್ಷಿ ಗಾನ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಸೂರೆಗೊಂಡು ದೆನ್ನ ಮನವ ವಾರಿಜಾಕ್ಷಿ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಸೂರೆಗೊಂಡು ದೆನ್ನ ಮನವ ಯಾರು ನೀನು ಭುವನ ಮೋಗಿನಿ ಬೇಳು ಸುರರ ನಾರಿಯೇನೆ ಚಲುವಿನ ಕಣಿ ಬೇಳು ಸುರರ ನಾರಿಯೇನೆ ಚಲುವಿನ ಕಣಿ ಯಾರೇ ಭುವನ ಮೋಗಿನಿ ಬೇಳು ಚಲುವಿನ ಕಣಿ ಯಾರೇ ಭುವನ ಮೋಗಿನಿ
ನನ್ನೇ ಬರೇ ಮೋಹಿನಿ ಅಂತ ಕಡಿಮೆ ಆದೀತು, ಭುವನ ಮೋಹಿನಿ. ಆದ್ರೆ ಬಂದುಂಟು ನೀನು ಎಲ್ಲಿ ಮೋಹಿನಿ? ನಮ್ಮ ಲೋಕದ ಮೋಹಿನಿಯಾಗಿ ಕಾಣುವುದಿಲ್ಲ, ಆದ್ರೆ ತ್ರಿಭುವನಕ್ಕೂ ಮೋಹಿನಿಯಾಗಿ ರೂಪವಂತಳಾಗಿ ಕಾಣ್ತಾ ಇದ್ದಿ. ಆದ್ರೆ ಸರಿಯಲ್ಲ ಇದು. ಯಾಕೆಂದ್ರೆ ಇದು ಏಕಾಂತ ಭವನ, ಏಕಾಂತ ಮಂದಿರ. ಇಲ್ಲಿ ನಿದ್ರಾಮನಿತೆಯೊಟ್ಟಿಗೆ ಹಾಯಾಗಿ ನಾನು ಮಲಗಿದ್ದೆ. ಆದ್ರೆ ನೀನು ನಿದ್ರಾ ಭಂಗವನ್ನು ಮಾಡಿದೆ, ಮಹಾಪಾಪ. ಆದ್ರೆ ನಿದ್ರಾಭಂಗ ಆದಾಗ ಸಾಮಾನ್ಯವಾಗಿ ಸಿಟ್ಟು ಬರುವುದು, ಆದ್ರೆ ನನಗೆ ಹಾಗಲ್ಲ, ಸಂತೋಷವೇ ಆಯ್ತು. ಅದಕ್ಕೆ ಕಾರಣ ನೀನು ಹಾಡಾಡ್ತೀಯ ಗೊತ್ತಾಯ್ತು ನನಗೆ. ಯಾಕೆಂದ್ರೆ ನಿನ್ನ ಮಾತಿನ ಸ್ವರ ಆ ಹಾಡಿನ ಸ್ವರಕ್ಕೂ ಸಾಮ್ಯತೆ ಉಂಟು. ಬರೀ ಹಾಡಾಡೋದು ಮಾತ್ರ ಅಲ್ಲ, ನೀ ಕುಣಿತ್ಯ ಅಲ್ಪ ಸ್ವಲ್ಪ ಗೊತ್ತಾಯ್ತು. ಅದು ಹಾಗೆ ಗೊತ್ತಿದ್ದವರು ಸ್ವಲ್ಪ ಮಾಡುವುದು ಒಂದೇ, ಗೊತ್ತಿಲ್ಲದೆ ಹೋದವರು ಭಾಳ ಮಾಡುವುದು ಒಂದೇ. ನೀನು ಗೊತ್ತಿದ್ದು ಸ್ವಲ್ಪ ಮಾಡಿದ್ದೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ನಿನ್ನ ಗಾನ ನೃತ್ಯ ಎನ್ನುವಂಥ ಸಂಮೋಹನ ನನ್ನನ್ನು ಮರಳು ಮಾಡಿ ಆಗಿದೆ. ಆದರೆ ಇಲ್ಲಿಯವರೆಗಾಗಿ ಬಂದು ಈ ರೀತಿಯಾಗಿ ನನ್ನ ಮರಳುಗೊಳಿಸುವುದಕ್ಕೆ ಮುಂದಾದಂಥ ನೀನು ಯಾರಾಗಿರ್ಬೋದು, ಯಾವ ಲೋಕದಿಂದ ಬಂದಿರಬಹುದು? ಕೆಳಗಿನಿಂದ ಎದ್ದವಳ, ಮೇಲಿನಿಂದ ಎದ್ದವಳ ಬಿದ್ದವಳ, ಅಥವಾ ಆ ಕಡೆ ಈ ಕಡೆ ಹಾರ್ಕೊಂಡು ಬಂದವಳ? ಒಂದು ಗೊತ್ತಾಗಲಿಲ್ಲ. ಹೇಳ್ತೀಯ? ನನ್ನ ಪರಿಚಯ ಅದಿಗೆ ನಾಮ ಕಳಾನು ಅದಿಗೆ ನಾಮ ಕಳಾನು ರಾಣಿಯ ಬಸಿರ ಭಾಗ್ಯದ ತಾರೆ, ರಾಣಿಯ ಬಸಿರ ಭಾಗ್ಯದ ತಾರೆ. ನಿನ್ನಲಿ ಹೊಸಗೆ ಯಾದುದು ಮನವು, ನಿನ್ನಲಿ ಹೊಸಗೆ ಯಾದುದು ಮನವು, ವರಿದೆಯ ವಿಸರ್ಜನೆ ನಿನ್ನಲಿ ಹೊಸಗೆ ಯಾದುದು ಮನವು, ವರಿದೆಯ ವಿಸರ್ಜನೆ ಬರಿದ ನಾಟಕ ಏತಗೆ. ಮೇಲಿಂದ ಬಿದ್ದವಳು ಕೆಳಗಿನಿಂದ ಎದ್ದವಳು ಎನ್ನುವ ಹಾಗೆ ಕೇಳಿದೆಯಲ್ಲ? ಬಿದ್ದವಳಲ್ಲ ಅಂತ ಅರ್ಥ ಆಗ್ತದೆ, ಯಾಕೆಂದ್ರೆ ಬಿದ್ದವರೆಲ್ಲ ಈಗ ಇರುವುದಿಲ್ಲ ಅಲ್ವೋ? ಬಿದ್ದದ್ದು ಹಾಗಾದ್ರೆ ಎಲ್ಲೆಲ್ಲಿಂದಲೋ ಬಂದವಳಲ್ಲ, ಮತ್ತೆ ನಾನು ಇಲ್ಲಿಯವಳೆ. ಇಲ್ಲಿ ನನ್ನದೇ ಸ್ಥಳ ಇದು. ಹೌದಾ? ಹೌದು. ನೀನಿಲ್ಲಿ ಇಲ್ಲಿಯ ರಾಣಿ, ಹಾ. ಇಲ್ಲಿಯ ಅಧಿಕಾರಿ ಮೃತ್ಯುಮಾಲಿನಿಯ ಮಗಳು. ಮೃತ್ಯುಮಾಲಿನಿ ಮಗಳ? ಮೃತ್ಯುಮಾಲಿನಿ ಇಲ್ಲಿ ಬಂದ್ಬಿಟ್ಲ ನೋಡಿದೆ. ಅಲ್ಲ, ಹಾ. ಅವಳ ಮಗಳು ಹಾ. ಅಸಿಕಿನ ಮಕ್ಕಳು ನಾನಿದ್ದೇನೆ. ವಸಿಕಾ? ನೇರವಾಗಿ ವಿಷಯವನ್ನು ಹೇಳ್ತೇನೆ ಕೃಷ್ಣ. ಏನು? ಹೆಣ್ಣು ಮಕ್ಕಳು ಯಾವತ್ತಿದ್ದರು ಹಾ. ನಾಚಿಕೆಯ ಗೋಡೆಯನ್ನ ಸರಿಸಿ ಮುಂದೆ ಬರುವುದು ಕಷ್ಟದಲ್ಲಿ. ಹಾ. ಆದರೂ ಹಾ. ಸಿಕ್ಕ ಅವಕಾಶ ಎಲ್ಲಿಯಾದರೂ ತಪ್ಪಿ ಹೋದರೆ, ಹಾ. ಮುಂದೆ ಅವಕಾಶ ಸಿಗದೇ ಹೋದರೆ ಎನ್ನುವ ಕಾರಣಕ್ಕಾಗಿ ಈಗಲೇ ನೇರವಾಗಿ ನಾಚಿಕೆ ಪರದೆಯನ್ನ ಸರಿಸಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಹಾ, 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 ಹಾ. ಕೃಷ್ಣ, ಹಾ. ವರಿಸಿದರೆ ನಿನ್ನನ್ನೇ ವರಿಸಬೇಕು ಎನ್ನುವ ಹಾಗೆ ನಾನು ಮನ ಮಾಡಿದ್ದೇನೆ. ಓ ಬಿಸಜ ನೇತ್ರ, ವರಿಸುವೆಯನ? ನಿನ್ನ ಮಾತನ್ನು ಕೇಳಿದ್ರೆ ನಗುವುದೋ ಅಳುವುದೋ ಗೊತ್ತಾಗುವುದಿಲ್ಲ. ನಾನು ಯಾರು ನೀವ್ಯಾರು ಎನ್ನುವುದೇ ಅದಕ್ಕೆ ಕಾರಣ. ಅಲ್ಲ, ನೀನು ಗಂಡು ನಾನು ಹೆಣ್ಣು. ಅದು ಸಾಮಾನ್ಯ ಆಯ್ತು ಜ್ಞಾನ. ಆದ್ರೆ ಅಲ್ಲ, ಸಾಮಾನ್ಯ ಜ್ಞಾನ ಸಾಕು ಮದುವೆ ಆಗ್ಲಿಕ್ಕೆ. ಆದ್ರೆ ನಾನು ಯಾರು ನೀನು ಯಾರು? ನಾನು ಮನುಷ್ಯ, ಸರಿ. ನೀನು ಬುಸ್. ಎಲ್ಲಿಯಾದರೂ ನಿನ್ನ ಮಾತು ಕೇಳಿಕೊಂಡು ಒಲಿದು ಬಂದ ಹೆಣ್ಣನ್ನು ಬಿಡಬಾರದು ಎನ್ನುವ ಕಾರಣಕ್ಕಾಗಿ ನಾನಿನ್ನು ಮದುವೆ ಆದೆ ಅಂತಾದರೆ, ನಮ್ಮೀರವರ ನಡುವೆ ಪ್ರಥಮ ರಾತ್ರಿ ಏರ್ಪಟ್ಟಿತ್ತು ಅಂತಾದರೆ, ನಾ ಏನೋ ಸ್ವಲ್ಪ ಆಚೀಚ ಮಾಡಿದೆ ಅಂತಾದರೆ, ಒಳ್ಳೆ ಸಿಟ್ಟು ಬಂದು ಬುಸ್ ಅಂತ ಒಂದು ಹೆಡೆ ಬಿತ್ತು ಕೊಟ್ಟೆ ನೀನು ಅಂತಾದರೆ, ನನ್ನ ಕಥೆ ಅಲ್ಲಿಗೆ ಮುಗಿದೋಗ್ತದೆ. ಪ್ರಥಮ ರಾತ್ರಿಯೇ ಕೊನೆ ರಾತ್ರಿ ಆಗೋಗ್ತದೆ. ಜಗನ್ನಾಟಕ ಸೂತ್ರಧಾರಿ ನೀನಿದ್ದಿ. ಪ್ರಪಂಚವೆಲ್ಲವೂ ನಿನ್ನುದರದಲ್ಲಿಯೇ ಅಡಕವಾಗಿರುವಾಗ ಇಲ್ಲಿ ನರರು ಬೇರೆ, ನಾಗಗಳು ಬೇರೆ, ಗಂಧರ್ವರು ಬೇರೆ, ಕಿಂಪುರುಷರು ಬೇರೆ ಎನ್ನುವ ಹಾಗೆ ಇರ್ತದೆಯೇ ಹೇಳು? ಎಲ್ಲರೂ ನಿನ್ನಲ್ಲೇ ಅಡಗಿದ್ದಾರೆ. ನೀನೊಬ್ಬ ಸಿಂಧು, ನಾನೊಬ್ಬಳು ಬಿಂದು. ಬಿಂದು ಒಂದು ಸಿಂಧುವನ್ನ ಸೇರಿದಾಗ ಅದು ಸಿಂಧುವೇ ಆಗ್ತದೆ ಹೊರತಾಗಿ ಬಿಂದುವಾಗಿ ಪ್ರತ್ಯೇಕವಾಗಿರ್ತದೆಯೋ ಕೃಷ್ಣ? ಆದ್ದರಿಂದ ಬರಿದೆ ನಾಟಕವೇಕೆ ಅನ್ನೋಳು ಕೃಷ್ಣ. ಆನಿ ತಂಬಿನಿಯಂದ ಮಾತಿಗೆ ಶ್ರೀನಿಕೇತನನಂದ, ಆನಿ ತಂಬಿನಿಯಂದ ಮಾತಿಗೆ ಶ್ರೀನಿಕೇತನನಂದ, ನಾಳೆಗೆ ರಾಣಿಯೋಲಗದೊಳಗೆ ಕಾರ್ಯದ ಭಾರಗಿರುವುದೆನಗೆ, ನಾಳೆಗೆ ರಾಣಿಯೋಲಗದೊಳಗೆ ಕಾರ್ಯದ ಭಾರವಿರುವುದೆನಗೆ,
ನೀನಳುಕದಿರು ನೀನಳುಕದಿರು ನಿನಗೆ ಹಸಿರು ನಿಶಾನೆ ತೋರುವೆ ನಾಳೆ ನಿನಗೆ ಹಸಿರು ನಿಶಾನೆ ತೋರುವೆ ನಾಳೆ ಬರಿದ ನಿಧಾನಿಸುವೆನೆಂದೆಣ್ಣದಿರು ತೆರಳು ನೀನೆನುತ ಕಳುಗಿದ ಬರಿದ ನಿಧಾನಿಸುವೆನೆಂದೆಣ್ಣದಿರು ನೀ ತೆರಳೆನುತ ಕಳುಗಿದನು ಆನಿ ತಂಬಿನಿ ಅಂದ ಮಾತಿಗೆ ಆ ಆ ಆ ಸಿಂಧುವನ್ನ ಸೇರುವ ಹಾಗೆ ಕೃಷ್ಣ ನಾನು ನಿನ್ನನ್ನು ಸೇರಬೇಕೆನ್ನುವಂತ ನಿನ್ನ ಅಪೇಕ್ಷೆಯನ್ನ ಖಂಡಿತವಾಗಿ ನಾನು ಸುಳ್ಳು ಮಾಡಲಾರೆ. ಖಂಡಿತ ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೇನೆ. ಆದ್ರೂ ಒಂದುಂಟು, ನಾಳೆಯ ದಿವಸ ನಿನ್ನಮ್ಮನ ಓಲಗ ಚಾವಡಿಯಲ್ಲಿ ನಿನ್ನಮ್ಮನೊಟ್ಟಿಗೆ ನನಗೆ ಮಾತಾಡ್ಲಿಕ್ಕುಂಟು. ನಾನು ಬಂದಂತಹ ಕಾರ್ಯ ಮುಗಿದ ಮೇಲೆ ನಿನಗೆ ಹಸಿರು ನಿಶಾನೆಯನ್ನು ತೋರಿಸ್ತೇನೆ. ಹೌದಲ್ಲ? ಹೌದು. ನಮೋ ನಮೋ. ಆಗ್ಲಿ.